ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ಸ್ನಲ್ಲಿ ಸಿಂಪ್ಲಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಏನಿದೆ ಅಂತ ನೋಡೋಣ. ಇದರಲ್ಲಿ ಬಾಡ್ ಮಾಸ್ ಅನ್ನುವಂತಹ ಒಂದು ರೂಲು ಬಹಳ ಮುಖ್ಯ. ಏನು ಬಾಡ್ ಮಾಸ್ ಅಂದರೆ, ಬಿ ಅಂದರೆ ಬ್ರ್ಯಾಕೆಟ್, ಓ ಅಂದರೆ ಆಫ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಏನಕ್ಕೆ ಇದು ಬಹಳ ಮುಖ್ಯ ಆಗತ್ತೆ ಅಂದರೆ, ಉದಾಹರಣೆಗೆ ಇಲ್ಲೊಂದು ಪ್ರಶ್ನೆ ಇದೆ. ಸಿಂಪ್ಲಿಫೈ 108 ಡಿವೈಡ್ ಬೈ 36 ಆಫ್ 1/4 ಪ್ಲಸ್ 2/5 ಇಂಟು 3 1/4. ಸೊ ಇದರಲ್ಲಿ ಯಾವುದನ್ನು ನಾವು ಮುಂಚೆ ಮಾಡಬೇಕು? 108 ಡಿವೈಡ್ ಬೈ 36 ಮುಂಚೆ ಮಾಡಬೇಕಾ, ಇಲ್ಲ ಕೊನೆಯಲ್ಲಿರೋ 2/5 ಇಂಟು 3 1/4 ಮುಂಚೆ ಮಾಡಬೇಕಾ, ಅಥವಾ ಪ್ಲಸ್ ಮುಂಚೆ ಮಾಡಬೇಕಾ? ಯಾವ್ದು ಮುಂಚೆ ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳುವಂತಹ ರೂಲೇ ಬಾಡ್ ಮಾಸ್. ಸೊ ಇದೇ ಪ್ರಾಬ್ಲಮ್ ತಗೊಂಡು ನಾವು ಸಾಲ್ವ್ ಮಾಡಿ ಟ್ರೈ ಮಾಡೋಣ. ಆವಾಗ ಗೊತ್ತಾಗತ್ತೆ ಹಾಗೆ ಇಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ. ಮೊದಲನೇದಾಗಿ ನಾವೇನು ಮಾಡೋಣ, ಇಲ್ಲಿ ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ 3 1/4 ಅಂತ. ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. 4 12 1 13 13/4 ಇದು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಇದು ನಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮ್. ಈಗ ಈ ಲೈನಲ್ಲಿ, ಎರಡನೇ ಲೈನಲ್ಲಿ ಇರೋದು ಆ್ಯಕ್ಚುಯಲ್ ಪ್ರಾಬ್ಲಮ್ಮು. ಇದರಲ್ಲಿ ಯಾವುದನ್ನು ಮೊದಲು ಸಾಲ್ವ್ ಮಾಡಬೇಕು ಅಂದಾಗ ನಾವು ಬಾಡ್ ಮಾಸ್ ಫಾರ್ಮುಲಾಗೆ ನೋಡಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ ಬ್ರ್ಯಾಕೆಟ್ಸ್ ಇದೆಯಾ? ಇಲ್ಲ. ಆದ್ದರಿಂದ ನೆಕ್ಸ್ಟ್ ಆಫ್ ನೋಡೋಣ. ಇಲ್ಲಿ ಒಂದು ಓ ಎಫ್ ಆಫ್ ಇದೆ. ಅಂದರೆ 36 ಆಫ್ 1/4ನ ಮೊದಲು ಸಾಲ್ವ್ ಮಾಡಬೇಕು. ಸೊ 36 ಆಫ್ 1/4 ಅಂದರೆ ಅರ್ಥ ಏನು? 36 ಆಫ್ 1/4 ಅಂದರೆ ಏನಿಲ್ಲ, 36 ನಾವು ಮಾಡಬೇಕಾಗಿರೋದು 36 ಇಂಟು 1/4. ಆಫ್ ಅಂದರೆ ಇಂಟು ಅಂತಲೇ ಅರ್ಥ. ಸೊ 4 9 36. ಸೊ ಇಲ್ಲಿ 9 ಹಾಕ್ಕೊಂಡ್ವಿ. ಸೊ 36 ಆಫ್ 1/4 ಮೊದಲು ಸಾಲ್ವ್ ಮಾಡಿ 9 ಇಲ್ಲಿ ಬಂದಾಯಿತು. ಆವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ಪು 108 ಡಿವೈಡ್ ಬೈ 9 ಪ್ಲಸ್ 2/4 ಇಂಟು 13/4. ಈಗ ಆಫ್ ಆದಮೇಲೆ ನೆಕ್ಸ್ಟು ಡಿವಿಷನ್. ಇಲ್ಲೊಂದು ಡಿವಿಷನ್ ಸಿಂಬಲ್ ಇದೆ, ಅದನ್ನು ಮುಂಚೆ ಮಾಡೋಣ. 108 ಡಿವೈಡ್ ಬೈ 9 ಈಸ್ 12. 9 1 9 18 ಇದೆ, 9 2 18. ಸೊ ಅಲ್ಲಿಗೆ ನೆಕ್ಸ್ಟ್ ಸ್ಟೆಪ್ ಆದಾಗ 12 ಪ್ಲಸ್ 2/5 ಇಂಟು 13/4 ಆಯಿತು. ಸೊ ಡಿವಿಷನ್ ಆದಮೇಲೆ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ 2/5 ಇಂಟು 13/4ನ ನಾವು ಸಾಲ್ವ್ ಮಾಡಿದ್ರೆ ಈ 2 ಇನ್ನು 2ನ 2 ಸಲ ಭಾಗಿಸುತ್ತೆ. ಸೊ 2 2 4 ಆಯಿತು. ಸೊ 13/10 ಇಸ್ ದ ಆನ್ಸರ್ ಫಾರ್ 2/5 ಇಂಟು 13/4. ಈಗ ನಮಗೆ ಉಳಿದಿರೋದು 12 ಪ್ಲಸ್ 13/10. ಸೊ ಅಡಿಷನ್ ಮಾಡ್ತೇವೆ. 12 ಪ್ಲಸ್ 13/10 ಅಂದರೆ ಎಲ್ ಸಿ ಎಮ್ ತೊಗೊಂಡಾಗ 10 ಇಂಟು 12 10 ಎಲ್ ಸಿ ಎಮ್ ಆಗುತ್ತೆ. 10 ಇಂಟು 12 120 ಪ್ಲಸ್ 13 133. ಸೊ 133/10 ಅಂದರೆ ಇದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಮಿಕ್ಸರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ 13 3/10 ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ಬಾಡ್ ಮಾಸ್ ರೂಲ್ನ ಬಳಸ್ಕೋಬೇಕು. ಈಗ ಇನ್ನೊಂದು ರೂಲ್ ಇದೆ. ಬಾಡ್ ಮಾಸ್ಗೂ ಮುಂಚೆ ಇದನ್ನು ಅಪ್ಲೈ ಮಾಡಬೇಕು. ಇದನ್ನ ವರ್ನಾಕ್ಯುಲಮ್ ಅಂತಾರೆ, ಇಲ್ಲಾಂದ್ರೆ ಸಿಂಪಲ್ ಆಗಿ ಬಾರ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಬಾರ್. ಸೊ ವೆನ್ ಅನ್ ಎಕ್ಸ್ಪ್ರೆಷನ್ ಕಂಟೈನ್ಸ್ ವರ್ನಾಕ್ಯುಲಮ್, ಬಿಫೋರ್ ಅಪ್ಲೈಯಿಂಗ್ ದ ಬಾಡ್ ಮಾಸ್ ರೂಲ್, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಅಂಡರ್ ದ ವರ್ನಾಕ್ಯುಲಮ್. ಅಂದರೆ ಏನು? ಒಂದು ಉದಾಹರಣೆ ನೋಡೋಣ. ಕನ್ಸಿಡರ್ ದಿಸ್ ಎಕ್ಸ್ಪ್ರೆಷನ್. ಈಗ ಇಲ್ಲಿ 2 ಇಂಟು 7 - 4 - 3 ಇದೆ. ಈಗ ಇದಕ್ಕೆ ಆನ್ಸರ್ ಏನು? ನೀವು ಮುಂಚೆ 7 - 4 ತಗೊಂಡ್ರೆ 7 - 4 3 ಆಯಿತು. 3 - 3 0 ಆಯಿತು. ಸೊ 2 ಇಂಟು 0 0 ಆಯಿತು. ಒಂದು ವೇಳೆ ಅಕಸ್ಮಾತ್ ನಾವು 4 - 3 ಮುಂಚೆ ಮಾಡಿಬಿಟ್ರೆ, ಸೊ 4 - 3 ಎಷ್ಟಾಗುತ್ತೆ? 1 ಆಗುತ್ತೆ. ಆಮೇಲೆ 7 - 1, ಸೊ 4 - 3 1 ಆಗುತ್ತೆ. 7 - 1 6 ಆಗ್ಬಿಡುತ್ತೆ. 6 ಇಂಟು 2 12 ಆಗ್ಬಿಡುತ್ತೆ. ಸೊ ಯಾವುದನ್ನು ಮುಂಚೆ ಮಾಡಬೇಕು? 7 - 4 ಮುಂಚೆ ಮಾಡಬೇಕಾ, ಇಲ್ಲ 4 - 3 ಮುಂಚೆ ಮಾಡಬೇಕಾ? ಇಂತಹ ಒಂದು ಅನುಮಾನಗಳು ಬರದೇ ಇರಲಿ, ಇಂತಹ ಒಂದು ಸಮಸ್ಯೆಗಳು ಬರದೇ ಇರಲಿ ಅಂತಾನೆ ನಾವು ಏನು ಮಾಡ್ತೇವೆ, ಒಂದು ಬಾರ್ ಅಂತ ಹಾಕ್ತೇವೆ. ಸೊ ನೀವು ಬಾರ್ ಅಂತ ಹಾಕಿದಾಗ
ನಾವು ಯಾವತ್ತಿಗೂ ಬಾರ್ ಅಂದರೆ ವರ್ನಾಕ್ಯುಲಮ್ನ ಮುಂಚೆ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಬಾರ್ 4 - 3 ಮೇಲೆ ಹಾಕಿರೋದ್ರಿಂದ 4 - 3 ಮುಂಚೆ ಮಾಡಿ, ಆವಾಗ ಅದು 1 ಆಗುತ್ತೆ. 7 - 1 6 ಆಗುತ್ತೆ. 6 × 2 12 ಆಗುತ್ತೆ. ಸೊ 12 ಬಿಕಮ್ಸ್ ದ ಆನ್ಸರ್ ಇಫ್ ಯು ಫಾಲೋ ವರ್ನಾಕ್ಯುಲಮ್ ಮೆಥಡ್. ಓಕೆನಾ? ಈಗ ನಾವು ಒಂದು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಿ ನೋಡೋಣ ಹೇಗಿದೆ ಅಂತ. ಇಲ್ಲೊಂದು ಸಿಂಪ್ಲಿಫೈ 3 1/4 ಡಿವೈಡ್ ಬೈ 1 1/4 ಮೈನಸ್ 1/2 ಮತ್ತು ಇಂಟು 2 1/2 ಮೈನಸ್ 1/4 ಮೈನಸ್ 1/6 ಇದಕ್ಕೆ ಬಾರ್ ಹಾಕಿದ್ದಾರೆ. ಆಮೇಲೆ ಬ್ರ್ಯಾಕೆಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ಪ್ರಾಬ್ಲಮ್ ಕೊಟ್ಟಾಗ ಬ್ರ್ಯಾಕೆಟ್ಸ್ ಇರುವಂತಹ ಪ್ರಾಬ್ಲಮ್ಸ್, ಹೆಚ್ಚು ಬ್ರ್ಯಾಕೆಟ್ಸ್ ಇರೋ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಬ್ರ್ಯಾಕೆಟು ಲೆಫ್ಟಿಂದ ಓಪನ್ ಆಗಿದೆಯೋ ಅಷ್ಟೇ ಬ್ರ್ಯಾಕೆಟು ರೈಟಿಂದ ಕ್ಲೋಸ್ ಹಾಕ್ಕೊಂಡು ಬರುತ್ತೆ. ಸೊ ಈಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೊದಲನೇದಾಗಿ ಈ ವರ್ನಾಕ್ಯುಲಮ್ ಅಂದರೆ ಬಾರ್ನ ಸಾಲ್ವ್ ಮಾಡೋಣ. ಸೊ ಹೇಗೆ 1/4 ಮೈನಸ್ 1/6 ತಗೋಬೇಕು. ಇದನ್ನು ಸಪ್ರೇಟಾಗಿ ನಾವು ಸಾಲ್ವ್ ಮಾಡ್ಕೋಬೋದು. ನಮಗೆ ಗೊತ್ತಿದೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. 1/4 ಮೈನಸ್ 1/6ನ ಸಪ್ರೇಟಾಗಿ ಬರ್ಕೊಂಬಿಟ್ರೆ ನಿಮಗೆ 1/4ಗೆ ಆಮೇಲೆ 1/6ಗೆ 4 and 6ಗೆ LCM ತೊಗೊಂಡ್ರೆ 12 ಬರುತ್ತೆ ಅಂತ ಗೊತ್ತು ನಮಗೆ. 4 3s are 12, 6 2s are 12, 3 - 2/12 ಆಯಿತು. ಅದನ್ನೇ ಇಲ್ಲಿ ಬರೆದಿರೋದು. ಸೊ ಒಂದ್ಸಲ ಇದು ಮಾಡಿದ್ಮೇಲೆ ನಮಗೆ ಈ ಬಾರ್ದು ಕತೆ ಮುಗೀತು. ಈಗ 3 - 2/12 ಅಂದರೆ 1/12 ಇದೆ. ಈ 2 1/2 ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 2 4 1 5 5/2 ಆಯಿತು. ಸೊ ಈ 5/2 ಮೈನಸ್ 1/12 ಅನ್ನೋದು ಈ ಸಿಂಪಲ್ ಬ್ರಾಕೆಟ್ಸ್ ಒಳಗಡೆ ಇದೆ. ಇದು ಸಿಂಪಲ್ ಬ್ರಾಕೆಟ್ ಒಳಗಿದೆ ಅನ್ನೋದೆಲ್ಲ ಮುಖ್ಯ, ಇದು ಒಳಗಿನ ಬ್ರಾಕೆಟ್ ಯಾವುದು ಅನ್ನೋದು ಮುಖ್ಯ. ಈಗ ನಿಮಗೆ ಲೆಫ್ಟಿಂದ ಬಂದರೆ ಇದು 1ನೇ ಬ್ರಾಕೆಟು, ಇದು 2ನೇ ಬ್ರಾಕೆಟು, ಇದು 3ನೇ ಬ್ರಾಕೆಟ್. ಒಟ್ಟು 3 ಬ್ರಾಕೆಟ್ಸ್ ಇರೋದು. ಈ 3ನೇ ಬ್ರಾಕೆಟು ಇಲ್ಲಿ ಕ್ಲೋಸ್ ಆಗ್ತಾ ಇದೆ, 2ನೇ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಆಗ್ತಿದೆ, 1ನೇ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ನಾವು ಒಳಗಡೆ ಇರೋ ಬ್ರಾಕೆಟ್ಸ್ನ ಮುಂಚೆ ಕ್ಲೋಸ್ ಮಾಡ್ಕೊಂಡು ಬರಬೇಕು, ಅದು ಮುಖ್ಯ. ಇಲ್ಲಿ ಸಿಂಪಲ್ ಬ್ರಾಕೆಟ್ ಇದೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಯಾವಾಗಲೂ ಕೂಡ ಒಂದು ಕನ್ವೆನ್ಷನ್ ಆಗಿ, ಅಂದರೆ ಅಭ್ಯಾಸವಾಗಿ ಏನು ಮಾಡ್ತಾರೆ, ಒಳಗಡೆ ಇರೋ ಬ್ರಾಕೆಟ್ನ ಸಿಂಪಲ್ ಬ್ರಾಕೆಟಲ್ಲಿ, ನೆಕ್ಸ್ಟ್ ಫ್ಲವರ್ ಬ್ರಾಕೆಟು, ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟಲ್ಲಿ ಬರೆಯೋದು ಒಂದು ರೂಢಿ. ಆದರೆ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಇನ್ನರ್ ಮೋಸ್ಟ್ ಬ್ರಾಕೆಟ್ ಅಂತೀವಿ. ಒಳಗಡೆ ಯಾವ ಬ್ರಾಕೆಟ್ ಇದೆ ಅದನ್ನು ಮುಂಚೆ ನಾವು ಕ್ಲೋಸ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನಾವು ಕ್ಲೋಸ್ ಮಾಡಬೇಕಾಗಿರೋದು 5/2 ಮೈನಸ್ 1/12. ಸೊ 5/2 ಮೈನಸ್ 1/12ಗೆ ನಾವು LCM ತೊಗೊಂಡ್ರೆ 12 LCM ಆಗುತ್ತೆ. 2 6 6 5 30, 12 1 12 1, 30 ಮೈನಸ್ 1 ಇಲ್ಲಿ ಕಾಣಿಸ್ತೀವಿ ನೋಡಿ, 30 ಮೈನಸ್ 1/12. ಓಕೆನಾ? ಸೊ 30 ಮೈನಸ್ 1/12 ಎಷ್ಟಾಯಿತು? 29, 29 ಆಯಿತು. ಇಲ್ಲಿ ನೋಡಿ ಹೊರಗಡೆ 1/2 ಇದೆ. ಸೊ 1/2 ಇಲ್ಲಿ ಏನಿಲ್ಲ ಅಂದರೆ ಇಂಟು ಅಂತ ಅರ್ಥ. 1/2 ಇಂಟು 29/12 ಮಾಡಿದಾಗ 1 × 29 29, 2 × 12 24 ಬಂದ್ಬಿಡ್ತು. ಆವಾಗ ನಾವು ಈ ಒಳಗಡೆ ಇನ್ನರ್ ಮೋಸ್ಟ್ ಸಿಂಪಲ್ ಬ್ರಾಕೆಟ್ನ ತೆಗಿಬಿಡ್ಬೋದು. ತೆಗೆದಾಗ ನಮಗೆ ಫ್ಲವರ್ ಬ್ರಾಕೆಟ್ ಮಾತ್ರ ಉಳ್ಕೊಳುತ್ತೆ. ಇಲ್ಲಿ 5/4 ಇದೆ, ಇಲ್ಲಿ ನಮಗೆ 29/24 ಬಂತು. ಸೊ ಇದನ್ನು ಮತ್ತೆ LCM ತೊಗೊಂಡಾಗ 4ಗೂ 24ಗೂ LCM ಏನಾಗುತ್ತೆ? 24 ಆಗುತ್ತೆ. 4 24 ಇರೋದ್ರಿಂದ 24 ಆಗುತ್ತೆ. ಸೊ 4 6 6 5 30 ಮೈನಸ್ 24 1 24 ಇಂಟು 29 29 ಇಲ್ಲಿ. ಸೊ ದಿಸ್ ಬಿಕಮ್ಸ್ 1/24. ಅದನ್ನೇ ಇಲ್ಲಿ ಬರ್ತಿರೋದು. ಓಕೆನಾ? ಸೊ 5/4 ಮೈನಸ್ 29/24 ಮಾಡಿದಾಗ ನಮಗೆ ಇಲ್ಲಿ ಬರ್ತಿರೋದು, ಇಲ್ಲಿ 1/24 ಬರುತ್ತೆ. ಇಲ್ಲಿ 3 1/4 ಇದೆ, ವಿಚ್ ಈಸ್ ಎ ಮಿಕ್ಸ್ಡ್ ಫ್ರಾಕ್ಷನ್. ಅದನ್ನು ಇಂಪ್ರಾಪರ್ ಕನ್ವರ್ಟ್ ಮಾಡಿದ್ರೆ 4 3 12 ಪ್ಲಸ್ 1 13, 13/4. ಸೊ ಎಲ್ಲಿ ಬಂತು ಈಗ? 13/4 ಈ ಡಿವೈಡ್ ಬೈ ಹಾಗೆ ಇದೆ, ಅದನ್ನ ಇಲ್ಲಿ ಹಾಕೊಳ್ಳೋಣ. ಇಲ್ಲಿ 1/24 1/24 ಹಾಗೆ ಹಾಕ್ಕೊಂಡಿದ್ದೀವಿ. ಸೊ ಈ ಡಿವಿಷನನ್ನು ನಾವು 2 ಫ್ರಾಕ್ಷನ್ಸ್ ಇದ್ದಾಗ, ಡಿವಿಷನ್ ಇದ್ದಾಗ, ಈ ಎರಡನೇದನ್ನು ನಾವು ರಿವರ್ಸ್ ಮಾಡಿದ್ರೆ ಇಂಟು ಮಾಡ್ಬೋದು. ಸೊ ಡಿವಿಷನ್ ಬಿಕಮ್ಸ್ ಇಂಟು 1/24 ಏನಾಗುತ್ತೆ? 24/1 ಆಗುತ್ತೆ. ಆವಾಗ 4 6 24,
13 ಇಂಟು 6 78. 78 ಈಸ್ ದ ಆನ್ಸರ್. ಸೊ ಇಷ್ಟು ದೊಡ್ಡ ಸಿಂಪ್ಲಿಫೈ ಅನ್ನೋ ಪ್ರಾಬ್ಲಮ್ಗೆ ಕೇವಲ 78 ಈಸ್ ದ ಆನ್ಸರ್. ಆದರೆ ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಮೊದಲು ಬಾರ್ ಅಥವಾ ವರ್ನಾಕ್ಯುಲಮ್ನ ಸಾಲ್ವ್ ಮಾಡಿ ಆನಂತರ ಬ್ರಾಕೆಟ್ಸ್ ಒಳಗಡೆಯಿಂದ ಸಾಲ್ವ್ ಮಾಡ್ಕೊಂಡು ಬಂದರೆ ನಮಗೆ ಈ ಸೊಲ್ಯೂಷನ್ ಸಿಗತ್ತೆ. ಸೊ ಇದನ್ನು ನಾವು ಫಾಲೋ ಮಾಡೋದು ಬಹಳ ಮುಖ್ಯ. ಸೊ ವರ್ನಾಕ್ಯುಲಮ್ ಅಥವಾ ಬಾರ್, ಅದಾದಮೇಲೆ ಬಾಡ್ ಮಾಸ್, ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಸೊ ಈ ರೀತಿ ನಾವು ಫಾಲೋ ಮಾಡಿಕೊಂಡು ಬರಬೇಕು. ಈಗ ಮಾಡ್ಯುಲಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಮಾಡ್ಯುಲಸ್ ಆಫ್ ಎ ರಿಯಲ್ ನಂಬರ್ ಅಂದರೆ ಏನು? ಸೊ ಮಾಡ್ಯುಲಸ್ ಆಫ್ ಎ ನಂಬರ್ ಅಂದರೆ, ಈಗ ನಿಮಗೆ ಈ ಮಾಡ್ಯುಲಸ್ನ ಈ ರೀತಿ 2 ವರ್ಟಿಕಲ್ ಲೈನ್ಸ್ ಹೇಳೋದು ಡಿಫೈನ್ ಮಾಡ್ತಾರೆ. ಸೊ ಇದಕ್ಕೆ ಜನರಲ್ ಫಾರ್ಮುಲಾ ಏನಪ್ಪ ಅಂದರೆ, ಮಾಡ್ಯುಲಸ್ ಎ ಈಸ್ ಈಕ್ವಲ್ ಟು ಎ ಇಫ್ ಎ ಈಸ್ ಗ್ರೇಟರ್ ದೆನ್ 0, ಮಾಡ್ಯುಲಸ್ ಎ ಈಸ್ ಈಕ್ವಲ್ ಟು ಮೈನಸ್ ಎ ಇಫ್ ಎ ಈಸ್ ಲೆಸ್ ದೆನ್ 0. ಓಕೆ, ಇದು ಬರೆಯೋದಕ್ಕೆ ಒಂದು ಸಿಂಬಲ್ ಆಗಿ ಎಕ್ಸಾಂಪಲ್ ತಗೋಬೇಕು ಅಂದರೆ, 5 ಮಾಡ್ಯುಲಸ್ ಅಂದರೆ ಆನ್ಸರ್ ಆ್ಯಕ್ಚುಲಿ ಆಲ್ವೇಸ್ 5. -5 ಮಾಡ್ಯುಲಸ್ ಅಂದ್ರೆ ಕೂಡ 5 ಪಾಸಿಟಿವ್ ಆಗಿಬಿಡುತ್ತೆ. ಏನಾಗುತ್ತೆ, -5ಗೆ ಇಂಟು ಮೈನಸ್ ಮಾಡ್ತೀವಿ, +5 ಇದ್ದರೆ ಏನು ಮಾಡೋಕ್ಕೋಗಲ್ಲ, -5 ಇದ್ದರೆ ಮಾಡ್ತೀವಿ. ಅದೇ ಇಲ್ಲ ಉತ್ತರ. ಎ ಅಂದರೆ ಗ್ರೇಟರ್ ದೆನ್ 0 ಪಾಸಿಟಿವ್ ಆಗಿದ್ದರೆ ಎ ಹಾಗೆ ಇರುತ್ತೆ, ಲೆಸ್ ದೆನ್ 0 ಆಗಿದ್ದರೆ ಎ ಇರೋದು -a ಆಗಿಬಿಡುತ್ತೆ. ಅಂದರೆ ಇಲ್ಲಿ ನಿಮಗೆ 5 ಮಾಡ್ಯುಲಸ್ ಅಂತ ಕೊಟ್ಟಾಗ ಇಲ್ಲಿ 5 ಅನ್ನೋದು ಎ ಈಸ್ ಗ್ರೇಟರ್ ದೆನ್ 0 ತಾನೆ, ಆವಾಗ 5 ಮಾಡ್ಯುಲಸ್ದು ಆನ್ಸರು ಎ ಹಾಗೆ ಇರುತ್ತೆ ಇದ್ರ ಪ್ರಕಾರ. ಒಂದು ವೇಳೆ ನಿಮಗೆ -5 ಅಂತ ಕೊಟ್ಬಿಟ್ಟು ಇದ್ರದ್ದು ಮಾಡ್ಯುಲಸ್ ಹಿಂಗೆ ಹಾಕ್ಬಿಟ್ರೆ 2 ಬಾರು, ಆವಾಗ ಏನಾಗುತ್ತೆ, ಎ ಇಲ್ಲಿ ಎಷ್ಟು, ಎ ಬಂದು ಇದು -5, ಬಟ್ ಎ ಈಸ್ ಲೆಸ್ ದೆನ್ 0, 0ಗಿಂತ ಕಮ್ಮಿ ಇರೋದ್ರಿಂದ ಇದನ್ನ ಏನು ಮಾಡ್ತೀವಿ, ಮೈನಸ್ ಮುಂಚೆ ಹಾಕ್ಕೊಂಡು ಒಳಗಡೆ ಮತ್ತೆ -5 ಹಾಕ್ತೀವಿ. ಮೈನಸ್ ಆಫ್ -5 ಈಸ್ ಈಕ್ವಲ್ ಟು +5. ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ, ಮಾಡ್ಯುಲಸ್ ಆಫ್ ಎನಿ ನೆಗೆಟಿವ್ ನಂಬರ್ ಈಸ್ ಇಟ್ಸ್ ಪಾಸಿಟಿವ್ ನಂಬರ್. ಮಾಡ್ಯುಲಸ್ ಪಾಸಿಟಿವ್ ಇದ್ದರೆ ಅದು ಪಾಸಿಟಿವ್ ಹಾಗೆ ಹಾಕ್ತೀವಿ, ಮಾಡ್ಯುಲಸ್ ಆಫ್ ನೆಗೆಟಿವ್ ನಂಬರ್ ಇದ್ದರೆ ಅದನ್ನು ಪಾಸಿಟಿವ್ ಮಾಡಿಬಿಡ್ತೀವಿ, ಅಷ್ಟೇ ಮಾಡೋದು. ಸೊ ಇದು ಕೆಲವೊಂದು ಸಂದರ್ಭಗಳಲ್ಲಿ ಬೇಕಾಗತ್ತೆ, ಇದನ್ನು ತಿಳ್ಕೊಂಡಿರಲಿ ಅಂತ ಇಲ್ಲಿ ಫಾರ್ಮುಲಾ, ಇಂಪಾರ್ಟೆಂಟ್ ಫಾರ್ಮುಲಾಗಳಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಗಳಿವೆ, ಎಲ್ಲನೂ ಒಟ್ಟಿಗೆ ಡಿಸ್ಪ್ಲೇ ಮಾಡಿ ನೋಡೋಣ. ಈ 10 ಫಾರ್ಮುಲಾಗಳು ನಾವೆಲ್ಲೂ ಎಲ್ಲನೂ ಉರು ಹಚ್ಚೋ ಅವಶ್ಯಕತೆ ಇಲ್ಲ, ಬಹ್ಯಾಟ್ ಮಾಡಬೇಕಾಗಿಲ್ಲ. ಆದರೆ ಯಾವ ರೀತಿ ಇದು ಬರುತ್ತೆ ಅಂತ ನಾವು ಒಂದ್ಸಲ ಪೇಪರು ಪೆನ್ನಲ್ಲಿ ಮಾಡಿಬಿಟ್ರೆ ನಮಗೆ ಚೆನ್ನಾಗಿ ಜ್ಞಾಪಕನೂ ಇರುತ್ತೆ. ಜ್ಞಾಪಕ ಇಲ್ಲದೇ ಇದ್ರೂ ಕೂಡ ತಕ್ಷಣ ಮಾಡೋದಕ್ಕೆ ಹೇಗೆ ಗೊತ್ತಾಗುತ್ತೆ. ಈಗ ಇಲ್ಲಿ a+b² ಇದೆ, ನಮ್ಗೆ ಇದೆಲ್ಲ ನಾವು ಸ್ಕೂಲ್ನಲ್ಲೇ ಕಲ್ತಿದ್ದೇವೆ. ಸೊ a+b² ಮಾಡೋದು ಹೇಗೆ, ಇಲ್ಲೊಂದು a+b ಹಾಕ್ತೀವಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ a+b ಹಾಕ್ತೀವಿ, ಒಂದೊಂದಾಗಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. a ಇಂಟು a² a ಇಂಟು b ab, b ಇಂಟು a ಅದನ್ನು ab ಅಂತ ಬರಿಬೋದು, b ಇಂಟು b b². ಸೊ a² ಒಂದು ಸಲ ಬಂದಿದೆ, b² ಒಂದು ಸಲ ಬಂದಿದೆ, ab 2 ಸಲ ಬಂದಿರೋದ್ರಿಂದ 2ab ಆಯಿತು. ಅದೇ ರೀತಿ a-b² ಮಾಡಿದಾಗಲೂ ಅಷ್ಟೇ, ಇಲ್ಲಿ ನೀವೇನು ಮಾಡಿ ಪ್ಲಸ್ ಬದಲು ಇಲ್ಲಿ ಮೈನಸ್ ಹಾಕೊಂಡು ಹೋಗಿ. ಸೊ a ಇಂಟು a² ಬಂತು, a ಇಂಟು -b ಬಂದು -ab, -b ಇಂಟು a ಈಸ್ ಆಲ್ಸೋ -ab. ಅದರಿಂದ ಇಲ್ಲಿ 2 ಸಲ -ab ಬಂದಿರೋದ್ರಿಂದ -2ab ಆಗಿದೆ. -b ಇಂಟು -b ಪ್ಲಸ್ b², ಅದರಿಂದ ಇಲ್ಲಿ b² ಬಂದಿದೆ. ಹಾಗೆ ನೀವು a+b² ಪ್ಲಸ್ a-b² ಇಸ್ ಈಕ್ವಲ್ ಟು 2 ಇಂಟು a² ಪ್ಲಸ್ b² ಇದನ್ನೆಲ್ಲ ನೀವು ಮಾಡ್ತಾ ಹೋದರೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. a+b² ಅಂದರೆ ಇಲ್ಲಿ ಇದೆಯಲ್ಲ, a² ಪ್ಲಸ್ b² ಪ್ಲಸ್ 2ab. a-b² ಅಂದರೆ a² ಪ್ಲಸ್ b² -2ab. ಇದನ್ನ ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, a² ಪ್ಲಸ್ b² ಇಲ್ಲಿ a² ಪ್ಲಸ್ b² 2 ಸಲ ಇದೆ, ಒಂದು +2ab ಇನ್ನೊಂದು -2ab ಕ್ಯಾನ್ಸಲ್ ಆಗಿಬಿಡುತ್ತೆ ಆ್ಯಡ್ ಮಾಡಿದ್ರೆ. ಆವಾಗ 2 ಟೈಮ್ಸ್ a² ಪ್ಲಸ್ b² ಆಗೋಯ್ತು. ಇದೆಲ್ಲ ಯಾತಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಇದನ್ನ ನೋಡ್ತಾನೆ ನಾವು ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ
ಈ ಸಿಂಪ್ಲಿಫಿಕೇಶನ್ ಅನ್ನೋದು ಸುಲಭ ಆಗತ್ತೆ. ಅಭ್ಯಾಸ ಮಾಡಿದ್ರೆ ಮಾತ್ರ ಬರುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಈ 10 ಪ್ರಾಬ್ಲಮನ್ನು ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಇದೆಲ್ಲ ಸರಿಯಾಗಿದೆಯೇ ಇಲ್ವೇ ಅಂತ ನೀವು ವೆರಿಫಿಕೇಶನ್ ಮಾಡಬೇಕು. ಈಗ a+b² - a-b² = 4ab ಕೂಡ ಅದೇ ರೀತಿ ವೆರಿಫಿಕೇಶನ್ ಮಾಡಿದ್ರೆ ನಿಮಗೆ ಬರುತ್ತೆ. ಹೀಗೆ ಎಲ್ಲ 10 ಪ್ರಾಬ್ಲಮ್ಸ್ ವೆರಿಫೈ ಮಾಡಿ ನಿಮಗೆ ಸಿಂಪ್ಲಿಫಿಕೇಶನ್ ಅನ್ನೋದು ಸುಲಭ ಆಗ್ತಾ ಹೋಗುತ್ತೆ. ನಾವೇ ಇಲ್ಲಿ ಎಲ್ಲ ಮಾಡ್ತಿದ್ರೆ ನೀವು ತಲೆ ಓಡಿಸೋದಕ್ಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟು ಸೆಟ್ಸ್ನಲ್ಲಿ ಒಂದಷ್ಟು 4 ಫಾರ್ಮುಲಾ ತಿಳ್ಕೊಳ್ಳೋಣ. ಸೊ ನಾವೆಲ್ಲ ಸೆಟ್ಸ್ ಮತ್ತೆ ಓದಿದ್ದೇವೆ, ಅದು ಇನ್ನೊಂದ್ಸಲ ರಿಫ್ರೆಶ್ ಮಾಡ್ಕೊಳ್ಳೋಣ. ಇದು 2 ಸೆಟ್ ಇರುತ್ತೆ. ಇಲ್ಲಿ ಒಂದು ಸೆಟ್ಟು ಎ, ಇನ್ನೊಂದು ಸೆಟ್ಟು ಬಿ. ಸರಿ, ಈ 2 ಸೆಟ್ಟಲ್ಲೂ ಇರೋ ಸಂಖ್ಯೆಗಳನ್ನ ಎ ಇಂಟರ್ಸೆಕ್ಷನ್ ಬಿ ಅಂತಾರೆ. ಎರಡಕ್ಕೂ ಸೇರಿರೋದು, ಎಲ್ಲ ಸೇರಿರೋದನ್ನ ಎ ಯೂನಿಯನ್ ಬಿ ಅಂತಾರೆ. ಈಗ ಉದಾಹರಣೆಗೆ ತಗೊಳ್ಳೋಣ. ಈಗ ನಾವು ಏನು ಮಾಡೋಣ, ಎ ಸೆಟ್ಟಲ್ಲಿ ಒಂದು 5 ಅಂಕಿಗಳನ್ನ ಕೊಡೋಣ. ಉದಾಹರಣೆಗೆ 1, 2, 3, 4, 5 ಅಂಕಿಗಳು, 5 ಎಲಿಮೆಂಟ್ಸ್ ಇದೆ. ಬಿನಲ್ಲಿ ಏನು ಮಾಡೋಣ, 4 ಕೊಡೋಣ, ಒಂದಷ್ಟು ಓವರ್ಲ್ಯಾಪ್ ಕೊಡೋಣ. ಸೊ ಏನು ಮಾಡೋಣ ಅಂದರೆ 3, 4, 5, 6 ಈ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿದೆ ಅಂದ್ಕೊಳ್ಳೋಣ. ಓಕೆನಾ? ಆವಾಗ ಎ ಯೂನಿಯನ್ ಬಿ ಏನಾಗುತ್ತೆ, ಎ ಯೂನಿಯನ್ ಬಿ ಬಂದು ಎರಡರಲ್ಲೂ ಇರುವಂಥದ್ದು 1, 2, 3, 4, 5, 6 ಇದು ಎರಡರಲ್ಲೂ ಇದೆ. ಸೊ 1, 2, 3, 4, 5 ಏನಲ್ಲಿದೆ, 3, 4, 5, 6 ಬಿನಲ್ಲಿರೋದ್ರಿಂದ ಎರಡು ಸೇರಿಸಿದಾಗ 1, 2, 3, 4, 5, 6 ಬರುತ್ತೆ. ಅದು ಎ ಯೂನಿಯನ್ ಬಿ. ಅದೇ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಎರಡರಲ್ಲೂ ಓವರ್ಲ್ಯಾಪ್ ಆಗಿರಬೇಕು, ಎರಡರಲ್ಲೂ ಇರಬೇಕು. ಬರೀ ಎನಲ್ಲಿ ಮಾತ್ರ ಇರೋದಲ್ಲ, ಬಿನಲ್ಲಿ ಮಾತ್ರ ಇರೋದಲ್ಲ. ಎ ಮತ್ತು ಬಿ ಎರಡರಲ್ಲೂ ಇರುವಂಥದ್ದು ಯಾವುದಪ್ಪ ಅಂದರೆ 3, 4, 5. ಸೊ 3, 4, 5 ಈ ರೀತಿ ಇರುತ್ತೆ. ಈಗ ಎ ಮೈನಸ್ ಬಿ ಯಾವುದು, ಎನಲ್ಲಿದೆ ಆದರೆ ಬಿನಲ್ಲಿ ಇರಬಾರ್ದು. ಅಂದರೆ 1, 2 ಮಾತ್ರ. ಕರೆಕ್ಟಾ? ಸೊ ಎ ಮೈನಸ್ ಬಿ ಬಂದು 1, 2. ಅದೇ ರೀತಿ ಬಿ ಮೈನಸ್ ಎ ಯಾವುದು, ಬಿನಲ್ಲಿ ಇರಬೇಕು, ಎನಲ್ಲಿ ಇರಬಾರ್ದು. ಸೊ ಬಿನಲ್ಲಿ ಇರೋದು ಯಾವುದು, 3, 4, 5, 6. ಅದರಲ್ಲಿ 3, 4, 5 ಎನಲ್ಲಿ ಇರೋದ್ರಿಂದ ಬಿ ಮೈನಸ್ ಎ ಬಂದು 6 ಮಾತ್ರ ಆಗುತ್ತೆ. ಕರೆಕ್ಟಾ? ಸೊ ಎ ಇಂಟರ್ಸೆಕ್ಷನ್ ಬಿ ಈಗಾಗಲೇ ನಮ್ಗೆ ಗೊತ್ತಿದೆ, 3, 4, 5. ಈಗ ನೋಡಿ, ಎ ಯೂನಿಯನ್ ಬಿ ಅಂದರೆ ಎ ಮೈನಸ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಬಿ ಮೈನಸ್ ಎ ಅಂತ ಅರ್ಥ. ನೋಡಿ, 1, 2, 3, 4, 5, 6 ಸೇರಿಸಿದಾಗ ಎಲ್ಲ ಸೆಟ್ಟು ಬಂದ್ಬಿಡ್ತು. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಫಾರ್ಮುಲಾನ ನೀವೇ ಸಾಲ್ವ್ ಮಾಡ್ಬೋದು. ಅದಕ್ಕೆ ಮುಂಚೆ ಏನಪ್ಪ ಮಾಡಬೇಕು ಅಂದರೆ, ಇಲ್ಲಿ ಎನ್ ಅಂದರೆ ಏನು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಎನ್ ಅಂತ ಇಲ್ಲಿ ಹಾಕ್ತಿದ್ದ ಹಾಗೇನೆ ಇದರ ಆನ್ಸರ್ ಬಂದು ಈ ಎ ಮೈನಸ್ ಬಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1, 2 ಎಲಿಮೆಂಟ್ಸ್ ಇದೆ. ಸೊ ಎನ್ ಆಫ್ ಎ ಮೈನಸ್ ಬಿ ಅಂದರೆ 2. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇದರಲ್ಲಿ ಒಟ್ಟು 3 ಎಲಿಮೆಂಟ್ಸ್ ಇದೆ. ಎಲಿಮೆಂಟ್ಗಳ ಹೆಸರು 3, 4, 5 ಆಗ್ಬೋದು. ಒಟ್ಟು ನಂಬರ್ ಆಫ್ ಎಲಿಮೆಂಟ್ಸು 3 ಇದೆ. ಸೊ ಎನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ಅದೇ ಥರ ಎನ್ ಆಫ್ ಬಿ ಮೈನಸ್ ಎ ಅಂದರೆ ಇದರೊಳಗೆ ಎಷ್ಟು ಎಲಿಮೆಂಟ್ಸ್ ಇದೆ, 1 ಎಲಿಮೆಂಟ್ ಇದೆ, 1. ಅದೇ ರೀತಿ ಎನ್ ಆಫ್ ಎ ಯೂನಿಯನ್ ಬಿ ತಗೊಂಡ್ರೆ ಎಷ್ಟು ಬರುತ್ತೆ, ಇಲ್ಲಿ 1 ರಿಂದ 6 ಎಲಿಮೆಂಟ್ಸ್ ಇದೆ, ಈಸ್ ಈಕ್ವಲ್ ಟು 6. ಇಷ್ಟಿಟ್ಕೊಂಡು ನೀವು ಇದನ್ನೆಲ್ಲ ನೀವೇ ಸಾಲ್ವ್ ಮಾಡ್ಬೋದು. ಉದಾಹರಣೆಗೆ ಎನ್ ಆಫ್ ಎ ಮೈನಸ್ ಬಿ, ಎನ್ ಆಫ್ ಎ ಮೈನಸ್ ಬಿ ಇಲ್ಲಿದೆ 2. ಸೊ 2 ಆಯಿತು. ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು, 3 ಆಯಿತು. ಈಸ್ ಈಕ್ವಲ್ ಟು ಎನ್ ಆಫ್ ಎ. ಎನ್ ಆಫ್ ಎ ಅಂದರೆ ಇಲ್ಲಿ ಎನ್ ಆಫ್ ಎ, ಎನ್ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1, 2, 3, 4, 5 ಇದೆ, 5. ಸೊ ಫಾರ್ಮುಲಾ ಸರ್ ಆಯ್ತಲ್ಲ, 2 + 3 = 5. ಸೊ ದಿಸ್ ಫಾರ್ಮುಲಾ ಈಸ್ ಕರೆಕ್ಟ್. ಇದೇ ರೀತಿ ನೀವು ಈ 3 ಫಾರ್ಮುಲಾದ್ದು ಇಲ್ಲಿ ನೋಡಿಕೊಂಡು ಯಾವ ರೀತಿ
ಬರುತ್ತೆ ಅಂತ ನಂಬರ್ಸ್ ಎಲ್ಲ ಇಲ್ಲಿ ಹಾಕಿ ವೆರಿಫೈ ಮಾಡಿ. ಸೊ ಸಿಂಪ್ಲಿಫಿಕೇಶನ್ ನಾವು ಚೆನ್ನಾಗಿ ಕಲಿಬೇಕು ಅಂದರೆ ನಾವು ಒಂದೊಂದನ್ನು ವೆರಿಫಿಕೇಶನ್ ಮಾಡೋದನ್ನು ಕಲಿಬೇಕು. ಸೊ ಒಂದೊಂದು ಪ್ರಾಬ್ಲಮ್ಮು ನೀವು ಮಾಡಿದ್ಮ್ಯಾಗ ವೆರಿಫೈ ಮಾಡಿಬಿಟ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಪ್ರೊಸೆಸ್ ಚೆನ್ನಾಗಿ ಅರ್ಥವಾಗತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್ ವಿಶಸ್ ನಿಮಗೆ. ಕ್ವಿಸ್ಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ಇದು ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಗುಡ್ ಲಕ್.